ದೇವರ ಏಕಮಾತ್ರ ಪುತ್ರರಾದ ಪ್ರಭು ಯೇಸುವೇ, ನೀವು ರಾಜಾದಿರಾಜರು, ಒಡೆಯರು, ಇಹ ಪರಲೋಕಗಳ ನಿಯಂತ್ರಕರು, ನಮ್ಮೆಲ್ಲರ ರಕ್ಷಕರು, ನಮ್ಮ ದೇವರು, ನಮ್ಮ ಸರ್ವಸ್ವ. ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ವಂದಿಸುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಪ್ರಭುವೇ, ನಮ್ಮನ್ನೇ ನಿಮ್ಮ ಕರಗಳ ಸಾಧನಗಳನ್ನಾಗಿ ಸಮರ್ಪಿಸಿಕೊಳ್ಳುತ್ತೇವೆ. ನಮ್ಮನ್ನು ಆಶೀರ್ವದಿಸಿರಿ, ನಿಮ್ಮ ಕೃಪೆ ಅನುಗ್ರಹದಿಂದ ತುಂಬಿರಿ. ಪ್ರಭುವೇ, ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 12. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಪ್ರಿಯರೇ, ನಮ್ಮಲ್ಲಿರುವ ಪ್ರತಿಭೆ ಇರಬಹುದು, ಪ್ರೀತಿ, ದಯೆ, ಕ್ಷಮೆ, ಔದಾರ್ಯತೆ, ಯಾವುದೇ ಸದ್ಗುಣವಿರಬಹುದು, ನಮ್ಮ ವಿಶ್ವಾಸ ಇರಬಹುದು. ಇದನ್ನು ನಾವು ಹೆಚ್ಚು ಬಳಸಿದಷ್ಟು ಇನ್ನೂ ಹೆಚ್ಚು ಸಮೃದ್ಧಿಗೊಳ್ಳುತ್ತೇವೆ. ನಮ್ಮ ವಿಶ್ವಾಸ ನಾವು ಪ್ರಾರ್ಥನೆ ಪಡೆದಷ್ಟು, ಪ್ರಾರ್ಥನೆ ಮಾಡಿದಷ್ಟು, ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ದೃಢ ಸಂಬಂಧವನ್ನು ಏರ್ಪಡಿಸಿಕೊಂಡಷ್ಟು ಅದು ಇನ್ನೂ ಹೆಚ್ಚು ಸಮೃದ್ಧಿಯಾಗುತ್ತದೆ, ದೃಢಗೊಳ್ಳುತ್ತದೆ. ಯಾವಾಗ ಇರುವ ಸ್ವಲ್ಪದ್ದನ್ನು ನಾವು ಬಳಸಿಕೊಳ್ಳುವುದಿಲ್ಲವೋ ಅದು ಇರುವುದು ತಾನಾಗಿಯೇ ಮಾಯವಾಗುತ್ತದೆ. ಅದಕ್ಕೆ ಪ್ರಭು ಯೇಸು ನುಡಿಯುತ್ತಿದ್ದಾರೆ, ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ. ನಮ್ಮಲ್ಲಿರುವ ಪ್ರಭು ಯೇಸು ನಮಗೆ ಸಮೃದ್ಧವಾಗಿ ನೀಡಿರುವ ಎಲ್ಲ ಸದ್ಗುಣಗಳನ್ನು, ನಮ್ಮ ವಿಶ್ವಾಸವನ್ನು ಇನ್ನೂ ಅಧಿಕಗೊಳಿಸಿಕೊಳ್ಳೋಣ. ಪ್ರಭು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುವರು. ಪರಮ ಪ್ರಸಾದದಲ್ಲಿರುವ ಓ ನಮ್ಮ ಪ್ರೀತಿಯ ಪ್ರಭುವೇ, ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು, ಅವರ ಕೆಲಸ ಕಾರ್ಯಗಳನ್ನು, ಕೋರಿಕೆಗಳನ್ನು, ಚಿಂತೆ ಪೇಚಾಟಗಳನ್ನು ಆಶೀರ್ವದಿಸಿರಿ. ಪ್ರಭುವೇ.